ಹಾಸನದ ಲೈಂಗಿಕ ಹಿಂಸೆ ವಿಡಿಯೋ ಪ್ರಕರಣ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಹಾಸನದ ಲೈಂಗಿಕ ಹಿಂಸೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ಸಂಬಂಧಿಸಿದ ವಿಡಿಯೋ ಹಂಚುವುದು ಅಪರಾಧ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದು ಅಪರಾಧ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A ಐಪಿಸಿ 292 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಎಂದು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ, ಲೈಂಗಿಕ ಅಶ್ಲೀಲ ವಿಡಿಯೋಗಳನ್ನ ಹಂಚುವುದು ಶಿಕ್ಷಾರ್ಹ ಅಪರಾಧ ಎಂದು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದು ಶಿಕ್ಷಾರ್ಹ ಅಪರಾಧ. ಮಾಹಿತಿ ತಂತ್ರಜ್ಞಾನದ ಕಾಯ್ದೆಯ ಅಡಿಯಲ್ಲಿ ಕಲಂ 67A ಐಪಿಸಿ 292 ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಎಂದು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಹಾಸನದ ಲೈಂಗಿಕ ಹಿಂಸೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹಂಚುವುದು ಶಿಕ್ಷಾರ್ಹ ಅಪರಾಧ ಎಂದು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾಬಿಟ್ಟಿ ಅದನ್ನ ಹಂಚುವುದು, ಪ್ರಕಟಣೆ ಮಾಡುವುದು, ಅದು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದು ಶಿಕ್ಷಾರ್ಹ ಅಪರಾಧ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A ಐಪಿಸಿ 292 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗಿದೆ ಇದು. ಹಾಗಾಗಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಈ ರೀತಿಯಾಗಿ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಕೇಸ್ಗೆ ಸಂಬಂಧಿಸಿದ ವಿಡಿಯೋ ಹಂಚುವುದು ಅಪರಾಧ ಎಂದು ಹೇಳಿದ್ದಾರೆ. ಕೆಲವೊಂದು ಫೇಕ್ ವಿಡಿಯೋಸ್ಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಈ ರೀತಿಯಾಗಿ ಯಾವುದೇ ರೀತಿಯ ಮಹಿಳೆಗೆ ಅವಮಾನ ಮಾಡುವ ನಿಟ್ಟಿನಲ್ಲಿ, ಅಂದ್ರೆ ಯಾವುದೇ ರೀತಿಯ ಸ್ತ್ರೀಗೆ ನೋವುಂಟು ಮಾಡುವಂಥದ್ದಾಗ್ಲಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A ಐಪಿಸಿ 292 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಎಂದು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನಿನ ಸಂಪರ್ಕದಲ್ಲಿದ್ದಾರೆ. ಎಸ್ ಓಂ ಪ್ರಕಾಶ್, ಈ ರೀತಿಯಾಗಿ ಹಾಸನದ ಲೈಂಗಿಕ ಹಿಂಸೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಯಾವ ರೀತಿಯಾಗಿ ಇದೆಲ್ಲ ಅಂದ್ರೆ ಈ ರೀತಿಯಾಗಿ ಜಾಲತಾಣಗಳಲ್ಲಿ ಹರಡುವುದು ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ. ಏನ್ ಹೇಳ್ಬೋದು ಓಂ ಪ್ರಕಾಶ್? ಅಕ್ಷತಾ, ಇದು ಖಂಡಿತ ನಿಜ. ಯಾಕೆಂದ್ರೆ ಇಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಮಹಿಳೆ ಏನು ಸಿಗಾಕೊಂಡಿರ್ತಾರೆ ಅವರಿಗೆ ಅಂದ್ರೆ ಒಂದು ಪ್ರವೇಶಿಸಬೇಕಾಗುತ್ತೆ. ಅಂದ್ರೆ ಅವರಿಗೆ ಒಂದು ಸಲ ಅತ್ಯಾಚಾರ ಆಗಿರುತ್ತೆ, ಆದ್ರೆ ಈ ತರ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮತ್ತೆ ಅಂದ್ರೆ ಹಾಕೋದ್ರಿಂದ, ಅದನ್ನ ವೈರಲ್ ಮಾಡೋದ್ರಿಂದ ಅವರ ಮರ್ಯಾದೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಆ ಮಹಿಳೆಯರು ಮತ್ತೆ ಸಮಾಜದಲ್ಲಿ ತಲೆ ಎತ್ತುಕೊಂಡು ತಿರುಗಾಗೆ ಆಗಲ್ಲ. ಹಾಗಾಗಿನೇ ನಮ್ಮ ಕಾನೂನು ಏನ್ ಮಾಡಿದೆ, ಒಂದು ಅತ್ಯಾಚಾರ ಸಂತ್ರಸ್ತೆಯ ಒಂದು ಕೋರ್ಟ್ ನಲ್ಲಿ ವಿಚಾರಣೆ ನಡೀಬೇಕಾದ್ರೂ ಮುಚ್ಚಿದ ಬಾಗಿಲಿನ ಕೋರ್ಟ್ ನ ಒಳಗಡೆ ಮಾತ್ರ ನಡೀತೆ ಹೊರತು ಎಲ್ರೂ ಎದುರು ನಡೆಯಲ್ಲ.
ಈ ರೀತಿ ಇರೋದ್ರಿಂದ ಇಲ್ಲಿ ಈ ಒಂದು ಸಾವಿರಾರು ಮಹಿಳೆಯರ ವಿಡಿಯೋ ಮತ್ತೆ ಮತ್ತೆ ರಿಪೀಟ್ ಆಗಿ ಎಲ್ರಿಗೂ ಹಂಚ್ತಾ ಇರೋದ್ರಿಂದ ಅವರ ಮರ್ಯಾದೆ ತುಂಬಾ ಧಕ್ಕೆ ಆಗ್ತಾ ಇದೆ. ಈ ಒಂದು ಕಾರಣ ಇಟ್ಕೊಂಡು ನಮ್ಮ SIT ಮುಖ್ಯಸ್ಥ BK ಸಿಂಗ್ ಏನಿದ್ದಾರೆ, ಅವರು ಒಂದು ಮಾಧ್ಯಮ ಪ್ರಕಟಣೆ ಮೂಲಕ ಈ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ ಏನಿದೆ 67A ಪ್ರಕಾರ ಇದನ್ನ ಮಾಡೋದು ಅಪರಾಧ, ಮತ್ತು ಅದನ್ನ ಒಂದು ಅಪರಾಧ ಮಾಡಿದ್ರೆ IPC 292 ಅಡಿಯಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಆಗೋದ್ರಿಂದ ನಿಮ್ಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಇದೊಂದು ಅವೇರ್ನೆಸ್ ಹುಟ್ಟಿದ್ರೆ ಇದು ಅಂದ್ರೆ ವಿಡಿಯೋ ಹಂಚೋದು ಅಂತಾನೆ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ಅಕ್ಷಿತಾ. ಅಲ್ಲ, ಒಂದ್ ರೀತಿಯಲ್ಲಿ ಫೇಕ್ ವಿಡಿಯೋಸ್ ಕೂಡ ಲೀಕ್ ಆಗುವಂತ ಸಾಧ್ಯತೆ ಇದೆ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅನ್ಸುತ್ತಲ್ವಾ BK ಸಿಂಗ್ ಅವರು? ಅಕ್ಷಿತಾ, ಈ ಫೇಕ್ ವಿಡಿಯೋ ಅಂದ್ರೆ ಈ ಡೀಪ್ ಫೇಕ್ ಅನ್ನೋದು ಇತ್ತೀಚೆಗೆ AI ತಂತ್ರಜ್ಞಾನ ಬಂದ್ಮೇಲೆ ಎಲ್ಲಾ ಕಡೆನೂ ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಅದು ಅಮೀರ್ ಖಾನ್ ವಿಷಯದಲ್ಲಿರ್ಬೋದು ಅಥವಾ ಇನ್ನೊಂದು ನಟಿಯ ವಿಷಯದಲ್ಲಿರ್ಬೋದು, ಸುಮಾರು ನಟಿಯರು ಈ ತರ ಅಂದ್ರೆ ಡೀಪ್ ಫೇಕ್ ಗೆ ಬಲಿಯಾಗಿದ್ದಾರೆ. ಹಾಗಾಗಿ ಈ ಡೀಪ್ ಫೇಕ್ ಅನ್ನೋದು ಈ AI ತಂತ್ರಜ್ಞಾನದ ಒಂದು ಕರಾಳ ಒಂದು ಮುಖ ಅಂತಾನೆ ಹೇಳ್ಬೋದು. ಇದರಿಂದ ಮಹಿಳೆಯರ ಒಂದು ಖಾಸಗಿ ಜನಕ್ಕೆ ಅವರ ಮರ್ಯಾದೆಗೆ ತೀರಾ ಧಕ್ಕೆ ಬರ್ತಾ ಇದೆ. ಈ ಒಂದು ವಿಷಯದಲ್ಲಿ ಈ ಪ್ರಕಟಣೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತಲ್ಲ, ಈ ಒಂದು ಏನು ಹಾಸನದ ಒಂದು ಲೈಂಗಿಕ ಹಗರಣದ ವಿಡಿಯೋಗಳು ಹಂಚ್ತಾ ಇದಾರಲ್ಲ, ಅದು ಫೇಕ್ ಇರ್ಬೋದು ಅಥವಾ ನಿಜ ಇರ್ಬೋದು, ಅದು ತನಿಖೆ ನಂತರ ತಿಳಿದು ಬರಲಿದೆ. ಆದ್ರೆ ಅದು ಯಾವ್ದು ಆ ವಿಡಿಯೋ ಫೇಕ್ ಇರ್ಲಿ ಅಥವಾ ನಿಜ ಇರ್ಲಿ ಅದನ್ನ ಹಂಚಲೇ ಕೂಡುದು ಅಂತ ಹೇಳ್ಬಿಟ್ಟು ಈಗ ಒಂದು ಆದೇಶ ನೀಡಿರುವುದು ಅಕ್ಷಿತಾ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A IPC 292 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗಲಿದೆ. ಯಾವುದೇ ರೀತಿಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಹಂಚಿದ್ರೆ ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ SIT ಮುಖ್ಯಸ್ಥ BK ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಕೇಸ್ಗೆ ಸಂಬಂಧಿಸಿದ ವಿಡಿಯೋ ಹಂಚುವುದು ಅಪರಾಧ. SIT ಮುಖ್ಯಸ್ಥ BK ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನ ಹಂಚುವುದು ಶಿಕ್ಷಾರ್ಹ ಅಪರಾಧ. ಒಂದು ವೇಳೆ ಯಾರಾದರೂ ಯಾವುದೋ ಒಂದು ಫೇಕ್ ವಿಡಿಯೋ ಅಥವಾ ಕೇಸ್ಗೆ ಸಂಬಂಧಿಸಿದ್ದಿರೋ ವಿಡಿಯೋ ಇದ್ರೂ ಸಹ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A IPC 292 ಅಡಿಯಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಆಗಲಿದೆ ಅಂತ ಹೇಳಿ SIT ಮುಖ್ಯಸ್ಥ BK ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಹಾಸನದ ಲೈಂಗಿಕ ಹಿಂಸೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಡಿಯೋಗಳನ್ನ ನೀವು ಲೀಕ್ ಮಾಡುವಂಥದ್ದಾಗಿರ್ಬೋದು ಅಥವಾ ಫೇಕ್ ವಿಡಿಯೋಸ್ಗಳನ್ನೇ ಹಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಅಂತ ಬಿಂಬಿಸುವಂಥದ್ದಾಗಿರ್ಬೋದು, ಹೀಗೆ ಒಂದು ವೇಳೆ ಕೇಸ್ಗೆ ಸಂಬಂಧಪಟ್ಟಿರುವ ವಿಡಿಯೋನೇ ಆಗಿದ್ರೂ ಸಹ ಇದು ಶಿಕ್ಷಾರ್ಹ ಅಪರಾಧ. ನೀವು ಏನೇ ಇದ್ರೂ ತನಿಖೆ ಮಾಡಲಿಕ್ಕೆ ಬಿಡಬೇಕು. ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಒಬ್ಬ ಮಹಿಳೆಗೆ ಅವಮಾನ ಮಾಡುವಂತಹ ಕಾರ್ಯ ಆಗಬಾರದು. ಯಾವುದೇ ರೀತಿಯ ಅವಮಾನ ಸಹಿಸಲಾಗದು. SIT ಮುಖ್ಯಸ್ಥ BK ಸಿಂಗ್ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದು ಅಪರಾಧ ಎಂದು ಹೇಳಿದ್ದಾರೆ.